ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿರೋದು ಇವ್ರ ಕಾಲದಲ್ಲೇ. ಈಗ 499 ಎಕರೆ ಫೈನಲ್ ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು ಇವರ ಕಾಲದಲ್ಲೇ. ಹಾಗಾಗಿ ಆ ನೋಟಿಫಿಕೇಶನ್ ಕೈ ಬಿಡಬೇಕು ಅಂತಕ್ಕಂಥದ್ದಾದ್ರೆ, ಈಗ ಮೊನ್ನೆ ಆಯ್ತಪ್ಪ, ಒಂದು ಉದಾಹರಣೆ ಕೊಡ್ತೀನಿ. ಇಂದಿನ ಮುಖ್ಯಮಂತ್ರಿಗಳು ಇವ್ರದೇ ಸರ್ಕಾರ, ಇವಾಗ ಚನ್ನರಾಯಪಟ್ಟಣ ಹೋಬಳಿನಲ್ಲಿ 1777 ಎಕರೆ 4 ವರ್ಷ ರೈತರು ಬೀದಿಲಿ ಕೂತಿದ್ರು, KDB ಅಕ್ವಿಸಿಷನ್ ಮಾಡ್ಕೊಂಡು ಕೂತಿದ್ರು. ಕೊನೆಗೆ ಯಾಕೆ ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ಆಗಿ ಡಿಕ್ಲೇರ್ ಮಾಡಿದ್ರಿ? ಯಾತಕ್ಕೋಸ್ಕರ ಮಾಡಿದ್ರಿ? ಕುಮಾರಸ್ವಾಮಿ ಅವರು ರೆಡ್ ಝೋನ್ ಮಾಡ್ಬಿಟ್ರು ಅಂತ ಬೀದಿ ಎಲ್ಲ ಮಾತಾಡ್ತಿರಲ್ಲ, ಅದೇ ಅಲ್ಲಿರ್ತಕ್ಕಂಥ ಒಬ್ಬ ಮಾಗಡಿ ಶಾಸಕ, ನಾಲ್ಗೆಗೆ ಲಂಗು ಲಗಾಮಿಲ್ಲ ಆತನಿಗೆ. ಪದೇ ಪದೇ ಈ ರೀತಿ ಪೋಸ್ಟ್ ಅಂಟಿಸ್ತಿದ್ದಾರೆ, ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಇಲ್ಲ ನೋಡಿ, ಪೋಸ್ಟರ್ ಅಂಟಿಸೋ ಕಾರ್ಯಕ್ರಮ ನಾಳೆಯಿಂದ ನಾವು ಪ್ರಾರಂಭ ಮಾಡ್ಬೇಕಂದ್ರೆ ನಾವು ಮಾಡ್ತೀವಿ. ಇವ್ರೇನ್ ಬದನೆಕಾಯಿ ಬೆಳೆದ್ರ ವ್ಯವಹಾರ ಮಾಡೋದಕ್ಕೆ? ಎಲ್ಲಿಂದ ಬಂತು ಇವ್ರಿಗೆ ಆಸ್ತಿ ಪಾಸ್ತಿ ಇಷ್ಟೊಂದು? ಎಲ್ಲಿಂದ ಬಂತು? ಶಾಲೆ ಎಲ್ಲಿಂದ ಕಟ್ಟಿದ್ರಿ? ಇದು ತುಂಬಾ ವಿಚಾರಗಳಿದೆ. ನಾಳೆ ನಾವು ಶುರು ಮಾಡ್ಬೇಕಾ? ನಾವು ಶುರು ಮಾಡ್ತೀವಿ, ಬೆಳಗ್ಗೆ ಅಂಟಿಸ್ತೀವಿ, ರಾತ್ರಿ ಅಂಟಿಸ. ಆತ್ಮೀಯರೇ, ನಮ್ಮ ಮಾಧ್ಯಮ ನಿಮಗೆ ಇಷ್ಟವಾದಲ್ಲಿ ಮೇಲ್ಕಾಣಿಸಿದ ನಂಬರಿಗೆ ಆರ್ಥಿಕ ಬೆಂಬಲ ನೀಡುವ ಮೂಲಕ ಪ್ರೋತ್ಸಾಹಿಸಿ. ACB ನ್ಯೂಸ್ ಕರ್ನಾಟಕ. ಪ್ರಾದೇಶಿಕತೆಗಾಗಿ ಬೆಂಬಲಿಸಿ ದಿಗ್ವಿಜಯ ಭಾರತ ಪಕ್ಷ, ಇದು ನಿಮ್ಮ ಪಕ್ಷ.